ಈ ಸತಿ ಕ್ಯಾಬಿನೆಟ್ ರಿನ್ಯೂ ಮಾಡಿದಾಗ ಸಚಿವರಲ್ಲಿ ಒಬ್ಬರು ಮಹಿಳೆಯರಿಗೂ ಕೊಳ್ಳಿಲ್ಲ ರೀ. ಒಬ್ಬರು ಮಹಿಳೆಯರಿಗೂ ಅರ್ಹತೆ ಇಲ್ಲೇನ್ರಿ? 2024 ಲೋಕಸಭಾ ಚುನಾವಣೆಯಲ್ಲಿ 7,560 ಪುರುಷರು ಮತ್ತು ಕೇವಲ 800 ಮಹಿಳೆಯರು ಸ್ಪರ್ಧಿಸಿದ್ದರು. ಮಹಿಳೆಯರ ನಾಯಕತ್ವದಲ್ಲಿಯೇ ಸಮಸ್ಯೆ ಇದೆಯಾ? ಈ ಸಂಖ್ಯೆಯನ್ನು ಹೆಚ್ಚು ಮಾಡೋದು ಹೇಗೆ? ನಮ್ಮ ದೇಶದಲ್ಲಿ ಮಹಿಳೆಯರ ಸಮಸ್ಯೆ ದೊಡ್ಡದಾಗೇ ಇದೆ, ಇದೆಲ್ಲರಿಗೂ ಗೊತ್ತಿದೆ. ಆದರೆ ಏನು ಅಂದರೆ ಮಹಿಳೆಯರು ಸುಮಾರು 50% ಇದ್ದೀವಿ ನಮ್ಮ ಈ ದೇಶದಲ್ಲಿ. ಆದರೆ ಯಾತಕ್ಕೆ ಅವ್ರಿಗೆ 50% ರೆಪ್ರೆಸೆಂಟೇಷನ್ ಇಲ್ಲ? ಇಟ್ ಈಸ್ ಎ ಮ್ಯಾನ್ ಡಾಮಿನೇಟೆಡ್ ಸೊಸೈಟಿ. ಗಂಡಸರು ಡಾಮಿನೇಟ್ ಮಾಡಿ ವರ್ಷಾನುಗಟ್ಲೆಯಿಂದ ಯಾಕಪ್ಪ ಕೊಡಬೇಕು ಇವ್ರಿಗೆ ಅಂತಾರೆ. ಆದರೆ ಮಹಿಳೆಯರು ಡಿಮ್ಯಾಂಡ್ ಮಾಡ್ತಿಲ್ಲ. ಇವಾಗ ಎಲ್ಲ ಕಡೆ ನೋಡಿ, ಇವಾಗ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ತೊಗೊಂಡು ನೋಡಿದ್ರೆ ಆ ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ಸ್ ನಿಲ್ಲಿಸ್ಬೇಕಾದ್ರೆ ಬರೀ ಗಂಡಸರು ಕೊಡ್ತಾರೆ. 10 ಜನ ಗಂಡಸರು ಕೊಟ್ಟರೆ ಒಬ್ಬರು ಮಹಿಳೆಯರಿಗೆ ಕೊಡ್ಬೋದು. ಆಮೇಲೆ ಪಂಚಾಯತ್ ಎಲೆಕ್ಷನಲ್ಲಿ ಏನು ಮಾಡಿದ್ದಾರೆ? ಮಹಿಳೆಯರಿಗೆ ರಿಸರ್ವೇಷನ್ ಮಾಡಿದ್ದಾರೆ. ಎಲ್ಲರೂ ಓಹೋ ರಿಸರ್ವೇಷನ್ ಮಾಡಿದ್ದಾರೆ. ಆದರೆ ಆ ಮಹಿಳೆಯರಿಗೆ ಹಕ್ಕೇನಾರು ಇದೆಯಾ? ಆಮೇಲೆ ಅವರು ಆ ಕ್ಷೇತ್ರದಲ್ಲಿ ನಾವು ಒಬ್ಬರು ಮಹಿಳೆಯರನ್ನು ನಿಲ್ಲಿಸಬೇಕು ಪಾರ್ಟಿಗೆ, ಈ ಪಾರ್ಟಿಯಿಂದ ಅಂದರೆ ಏನಾದ್ರು ಅವ್ರಿಗೆ ಸೇ ಇದೆಯಾ? ಇಲ್ಲ. ಯಾಕೆ? ಹೈ ಕಮಾಂಡ್ ಡಿಸೈಡ್ಸ್. ಗಂಡಸರಿಗೆ ಕೊಡ್ತಾರೆ. ಇದರಲ್ಲಿ ಭ್ರಷ್ಟಾಚಾರ ಇದೆ, ಇದರಲ್ಲೇ ನಾವು ಕ್ರಿಮಿನಲ್ಸು ಕೊಡ್ತೀವಿ ಪಾರ್ಟಿ, ಅವರು ಪವರ್ ಕೊಡ್ತೀವಿ. ಒನ್ಸ್ ಪವರ್ ಅಂದಮೇಲೆ ಯಾಕೆ ಬಿಟ್ಟು ಹೋಗ್ತಾರೆ? ಡೈನಾಸ್ಟಿ ಪಾಲಿಟಿಕ್ಸ್ ಇದೆ, ನಮ್ಮಪ್ಪ ಪಾಲಿಟಿಷಿಯನು ಅವನು ಮಗನೂ ಆಗಬೇಕು. ಈ ಥರ ಇರಬೇಕಾದ್ರೆ ಮಹಿಳೆಯರಿಗೆ ಖಂಡಿತ ಸ್ಥಾನ ಇಲ್ಲ. ಈ ರೀಸೆಂಟಾಗಿ ಪಾರ್ಲಿಮೆಂಟ್ನಲ್ಲಿ ಭಾಳ ವರ್ಷದಿಂದ ಇದೆ ಬಿಲ್ಲು, 30% ರಿಸರ್ವೇಷನ್ ಕೊಡಬೇಕು ಅಂತ. ಯಾತಕ್ಕೆ ಕೊಟ್ಟಿಲ್ಲ? ಮ್ಯಾನ್ ಡಾಮಿನೇಟೆಡ್ ಸೊಸೈಟಿ ಕೊಡೋದಿಲ್ಲ, ಅಷ್ಟು ಸುಲಭವಾಗಿ ಕೊಡೋದಿಲ್ಲ, ಬಿಟ್ಕೊಡಲ್ಲ ಜಾಗನ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮಹಿಳೆಯರೇ ಇದನ್ನು ನಿಜವಾಗ್ಲೂ ಮುಂದೆ ತರಬೇಕು. ಮುಂದಿನ ಎಲೆಕ್ಷನ್ಗಳಲ್ಲಿ ಮಹಿಳೆಯರು ಡಿಮ್ಯಾಂಡ್ ಮಾಡಬೇಕು, ಮಹಿಳೆಯರು ಇರಬೇಕು, ಇಲ್ಲಿರೋ ಮಹಿಳೆಯರು ಇರಬೇಕು, ನಾವು ನಿಮಗೆ ವೋಟ್ ಮಾಡೋದಿಲ್ಲ ಅಂತ. ಇಟ್ ಈಸ್ ಎ ಪೀಪಲ್ಸ್ ಮೂವ್ಮೆಂಟ್ ಆಗಬೇಕು. ಆಗದೇ ಇದ್ದರೆ ಖಂಡಿತ ಸಾಧ್ಯ ಇಲ್ಲ. ಪೀಪಲ್ಸ್ ಮೂವ್ಮೆಂಟ್ ಅಂದರೆ ವುಮೆನ್ಸ್ ಮೂವ್ಮೆಂಟ್ ಆಗಲೇಬೇಕು. ಕರ್ನಾಟಕ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವೆ ಇಲ್ಲದಿರುವುದಕ್ಕೂ ಇದೇ ಕಾರಣವೇ? ಖಂಡಿತ ಇದೇ ಕಾರಣ. ನನಗೆ ಭಾಳ ಏನು ಶಾಕಿಂಗ್ ಅಂದರೆ ಈ ಸತಿ ಕ್ಯಾಬಿನೆಟ್ ರಿನ್ಯೂ ಮಾಡಿದಾಗ ಸಚಿವರಲ್ಲಿ ಒಬ್ಬರು ಮಹಿಳೆಯರಿಗೂ ಕೊಳ್ಳಿಲ್ಲ ರೀ. ಒಬ್ಬರು ಮಹಿಳೆಯರಿಗೂ ಅರ್ಹತೆ ಇಲ್ಲೇನ್ರಿ? ಎಂಥ ಪಾರ್ಟಿ ರೀ ಇದು? ನಿಜವಾಗ್ಲೂ ಇದನ್ನು ಯೋಚನೆ ಮಾಡಿ ನಮ್ಮ ಈ ಕರ್ನಾಟಕದ ಮಹಿಳೆಯರು ಸುಮ್ಮನೆ ಇರಬಾರ್ದು. ಬೇಕಾದಷ್ಟು ಮಹಿಳೆಯರು ಸ್ತ್ರೀ ಸಮಾಜಗಳಿದೆ, ಸ್ತ್ರೀ ಆರ್ಗನೈಸೇಷನ್ಸ್ ಇದೆ, ಇವೆಲ್ಲ ಮುಂದೆ ಬಂದು ಕ್ವಶನ್ ಮಾಡಿ ನಾವು ಮುಂದಿನ ಸತಿ ನಿಮಗೆ ಖಂಡಿತವಾಗಿ ವೋಟ್ ಮಾಡಲ್ಲ, ಇದನ್ನು ಸರಿ ಮಾಡದೇ ಇದ್ರೆ ಅಂತ ಹೇಳಲೇಬೇಕು. ವಿ ಹ್ಯಾವ್ ಟು ಡಿಮ್ಯಾಂಡ್ ಅಂಡ್ ಟೇಕ್ ಕಂಟ್ರೋಲ್ ಆಫ್ ಇಟ್. ತಗೊಳ್ಳೇಬೇಕು. ನೀವು ಪುರುಷರಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತನಾಡುತ್ತಿದ್ದೀರಾ ಯಾಕೆ? ನಾನು ಥ್ರೂ ಔಟ್ ಮೈ ಲೈಫ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಈಕ್ವಲ್ ರೈಟ್ಸ್. ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರಬೇಕು. ಯಾವಾಗ ನಾವು ಈ ಥರ ಅನ್ಯಾಯ ನೋಡ್ತೀವೋ ನಾವು ಮುಂದೆ ಬಂದು ಮಾತಾಡಲೇಬೇಕು. ಅದು ಪುರುಷರಿಂದ ಬಂದರೆ ಮಹಿಳೆಯರಿಗೆ ಎಚ್ಚರಿಕೆ ಆಗ್ಬೋದು ಅನಿಸುತ್ತೆ. ಅದು ಇಸ್ ವಾಟ್ ಐ ಆಮ್ ಹೋಪಿಂಗ್. ಎದ್ದೇಳಿ ಅಂತ ಎಬ್ಬರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.